ಈ ಊರು ಸಾವಂತದುರ್ಗದ ನಲ್ಲಪಟ್ಟಣ ಅಂತ ಇದಕ್ಕೆ ಕರೀತಾರೆ. ನಲ್ಲಪಟ್ಟಣ ಅಂದರೆ ಸುಂದರ ನಗರ ಅಂತ. ಇದು 7,000 ಮನೆ ಗ್ರಾಮ ಅಂತಾರೆ. 7,000 ಮನೆ ಗ್ರಾಮ. ಇದು ಸುತ್ತ ಈ 7,000 ಮನೆ ಗ್ರಾಮ. ಈ ಊರಿಗೆ 8 ಬಾಗಿಲಿದೆ. ಅಟ್ಟ ದಿಗ್ಗಜಗಳು ಅಥವಾ ಅಟ್ಟ ದಿಕ್ಪಾಲಕರು ಅನ್ನೋ ರೀತಿಯಲ್ಲಿ ಸುಖ ಸಿಗುತ್ತೆ ಅಂತ 8 ಬಾಗಿಲು ಮಾಡಿದ್ದಾರೆ. ಆ ಬಾಗಿಲುಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಇದು ಸುಮಾರು 30 ಕಿಲೋಮೀಟ್ರ್ ವಿಸ್ತೀರ್ಣ ಬಂದಿದೆ. 30 ರೌಂಡು, ಒಂದು ರೌಂಡ್ ಬಂದರೆ ಒಂದು 30 ಕಿಲೋಮೀಟ್ರ್ ಹತ್ತಿರ ಆಗುತ್ತೆ. ಅಷ್ಟೊಂದು ವಿಸ್ತಾರವಾದಂತಹ ಈ ಒಂದು ಊರು. ಇಲ್ಲಿ ಸಾವಂತರಾಯ ಅನ್ನೋ ಪಳ್ಳೆಗಾರ ಇದನ್ನು ಆಳ್ತಾ ಇದ್ದ ಅಂತ 1,000 ವರ್ಷಗಳ ಹಿಂದೆ. ರಾಜರಾಜ ಚೋಳ ಅಂತಕ್ಕಂಥವನ ಹೆಸರು ಇಲ್ಲಿ ಬರ್ತಾ ಇದೆ, ಕೇಳಿಬರ್ತದೆ. ಸಾವಂತರಾಯ, ಸಂಪನ್ಗರಾಯ, ವೀರಭದ್ರ ನಾಯಕ, ಜಗದೇರಾಯ ಅಂತಕ್ಕಂಥವ್ರು ಇದನ್ನು ಆಳ್ತಾ ಇದ್ರು ಅಂತ ನಮ್ಮ ಪೂರ್ವಿಕರೆಲ್ಲ ಹೇಳ್ತಾರೆ. ಇತಿಹಾಸದಲ್ಲೂ ಹಂಗೆ ಇದೆ. ಕೊನೆ ಆಳ್ವಿಕೆ ನಮ್ಮೂರನ್ನ ಕೆಂಪೇಗೌಡರು ಆಳ್ತಾರೆ. ಕೆಂಪೇಗೌಡರು ಇದನ್ನು 2ನೇ ರಾಜಧಾನಿಯಾಗಿ ಮಾಡಿಕೊಂಡು ಈ ಪಾಳೆಪಟ್ಟು ಮಾಡ್ತಾರೆ. ಈ ಊರನ್ನು, ಇದೇ ಸಾವಂತದುರ್ಗವನ್ನು ಪಾಳೆಪಟ್ಟು ಮಾಡಿಕೊಂಡು ಸಾವಂತದುರ್ಗ, ಕ್ಲೋಸ್ಪೇಟೆ, ಕನಕಪುರ, ರಾಮನಗರ, ಈಗಿನ ರಾಮನಗರ, ಅಲ್ಲಿಂದ ಗುಡೇಮಾರನಹಳ್ಳಿ, ಸೋಲೂರು, ಈ ಕಡೆ ಬಂದರೆ ಬೆಂಗಳೂರು, ಹೊಸಕೋಟೆ, ಈ ಸುತ್ತಮುತ್ತ ಎಲ್ಲ ಆಕ್ರಮಣ ಮಾಡಿಕೊಂಡು ತಮ್ಮದೇ ಆದಂಥ ಒಂದು ರಾಜಧಾನಿ ಮಾಡಿಕೊಂಡು ಈ ರಾಜ್ಯವನ್ನು ತುಂಬ ಚೆನ್ನಾಗಿ ಆಳ್ತಾ ಇರ್ತಾರೆ. ಈ ಭಾಗವನ್ನು ಆಳ್ತಿರ್ಬೇಕಾದ್ರೆ ಮೈಸೂರು ದಳವಾಯಿಗಳಿಗೂ ಮೈಸೂರು ರಾಜ್ಯವನ್ನು ಆಳ್ತಾ ಇರ್ಬೇಕಾದ್ರೆ ಮೈಸೂರು ದಳವಾಯಿಗಳಿಗೆ ಕೆಂಪೇಗೌಡರು ಕಪ್ಕಾಣಿಕೆ ಕೊಡಬೇಕಾಗುತ್ತೆ, ಯಾವುದೇ ಪಾಳೆಪಟ್ಟಾದ್ರೂ. ಆದರೆ ಇವರು ತಿರಸ್ಕಾರ ಮಾಡ್ತಾರೆ. ಕೆಂಪೇಗೌಡರು ತಿರಸ್ಕಾರ ಮಾಡಿದಾಗ ಅವ್ರು ಮೈಸೂರು ದಳವಾಯಿಗಳು ಬಂದು ಅವರನ್ನು ಯುದ್ಧ ಮಾಡಿ ತಗೊಂಡೋಗ್ಬಿಡ್ತಾರೆ. ಅಲ್ಲಿಗೆ ನಮ್ಮೂರು ಅಂತ್ಯ ಆಗುತ್ತೆ, ಈ ಸಾವಂತದುರ್ಗ ಅಂತ್ಯ ಆಗುತ್ತೆ. ಆ ಮಧ್ಯದಲ್ಲಿ ತುಂಬ ಜನ ಎಲ್ಲ ಊರು ಬಿಟ್ಟು ಹೊರಟೋಗ್ತಾರೆ. ಊರು ಬಿಟ್ಟು ತುಂಬ ಹೊರಟೋದ ಮೇಲೆ ಇದೆಲ್ಲ ಏನು ದೊಡ್ಡ ನಗರ ಆಗಿತ್ತು, ಆ ನಗರ ಅರಣ್ಯ ಆಗ್ಬಿಡ್ತದೆ, ತುಂಬ ದೊಡ್ಡ ಕೀಕ ಅರಣ್ಯ ಆಗ್ಬಿಡುತ್ತೆ. ಮತ್ತು ಇದನ್ನು ಈ ಊರನ್ನು ಮತ್ತೆ ಕಂಡುಹಿಡಿದವರು ಕುಣಿಗಲ್ ತಾಲೂಕು ಮುಗುರುಪುರ ಅಂತ ಹೇಳಿ ಆ ಪಟೇಲ್ರಿಗೆ ಈ ವೀರಭದ್ರ ಸ್ವಾಮಿ ಹೋಗಿ ಕನಸಲ್ಲಿ ಹೇಳ್ತಾನೆ. ಆ ಕನಸಲ್ಲಿ ಹೇಳಿದಾಗ ಅವ್ರು ಬಂದು ಮತ್ತೆ ಈ ವೀರಭದ್ರನ ನೋಡಿ ಮತ್ತೆ ಪುನರಾರಂಭ ಆಗುತ್ತೆ. ಇತ್ತೀಚೆಗೆ ಈ ಊರ ಇತಿಹಾಸ ಅಂದರೆ ಸಾವಂತರಾಯನ ಪಾಳೆಗಾರದಲ್ಲಿ ಇಲ್ಲಿ 5 ಬೆಟ್ಟ ಇದ್ದಾವೆ. ಬಿಳಿ ಸಾವಂದಿ, ಕರಿ ಸಾವಂದಿ, ಮತ್ತು ವೀರಭದ್ರನ ದುರ್ಗ. ಈ ಕಡೆ ಹೋದರೆ ಹನುಮನ್ ದುರ್ಗ, ಬಸವನ ದುರ್ಗ ಅಂತೇಳಿ ದುರ್ಗಮಯ. ಇದು ಈ ಮಾಗಡಿ ಸೀಮೆಯಲ್ಲಿ ದುರ್ಗಮಯ ಅಂದರೆ ಸಾವಂತದುರ್ಗ ಅಂತ. ಸಾವಂತದುರ್ಗ ಅಷ್ಟೇ ಅಲ್ಲದೆ ನಮ್ಮ ಮಾಗಡಿ ಸೀಮೆಗೆ ಸೇರಿದ್ದು ಸಾವಂತದುರ್ಗ, ಹುಲಿಯೂರು ದುರ್ಗ, ಉತ್ತರಿ ದುರ್ಗ, ಈ ಥರ ದುರ್ಗಮಯಗಳು ಸೇರಿಕೊಂಡು ಈ ಪಾಳೆಪಟ್ಟಣ ಕೆಂಪೇಗೌಡರು ಆಳ್ತಾ ಇದ್ರು ಅಂತ ನಮ್ಮಲ್ಲಿ ಇತಿಹಾಸ ತಜ್ಞರೆಲ್ಲರೂ ಸೇರ್ತಾರೆ. ಹೊಯ್ಸಳರು ಇದನ್ನು ಬಂದು ಆಳಿದ್ರು ಅಂತ ಒಂದು ಕಡೆ ಇದೆ. ಮತ್ತು ಟಿಪ್ಪು ಸುಲ್ತಾನ್ ಇಲ್ಲಿ ಬಂದು ಆಳಿದ್ರು ಅಂತ ಒಂದು ಕಡೆ ಇತಿಹಾಸದಲ್ಲಿದೆ. ಮೂಲತಃವಾಗಿ ನಮಗೆ ಗೊತ್ತಿರೋಂಗೇನೆ ಇದು ದೊಡ್ಡ ನಗರ ಅಂತ. ಇಲ್ಲಿ 2 ನಗರ ಇದೆ. ಮೈಸೂರಲ್ಲಿ ಒಂದು ನಗರ ಇದೆ, ನಲ್ಲಪಟ್ಟಣ ಅಂತ. ಅದು ಮರಿಮಲ್ಲಪ್ಪ ಕಾಲೇಜ್ ಸುತ್ತಮುತ್ತ ಇರೋದಲ್ಲ, ಅದು ನಲ್ಲಪಟ್ಟಣ ಪೊಲೀಸ್ ಸ್ಟೇಷನ್ದಲ್ಲಿದೆ. ಅದೊಂದು ಸುಂದರ ನಗರ. ಅದು ಬಿಟ್ಟರೆ ನಮ್ಮ ಸಾವಂತದುರ್ಗ ದೊಡ್ಡ ಸುಂದರ ನಗರ.